ಹಾಯ್ ಗೈಸ್. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ಅಂದರೆ ಲಾಸ್ಟ್ ವಿಡಿಯೋದಲ್ಲಿ IQC ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟ್ IPQC ಅಂತಾರೆ. IPQC ಅಂದರೆ ಇಂಟರ್ನಲ್ ಪ್ರಾಸೆಸ್ ಕ್ವಾಲಿಟಿ ಕಂಟ್ರೋಲ್ ಅಥವಾ ಇನ್ಲೈನ್ ಪ್ರಾಸೆಸ್ ಕ್ವಾಲಿಟಿ ಕಂಟ್ರೋಲ್ ಈ ಥರನೂ ಕರೀತಾರೆ. ಸೊ ನಿನ್ನೆ ನಾನು ನಿಮಗೊಂದು ಅನಾಲಜಿ ಹೇಳಿದೆ, ಒಂದು ಆ್ಯಪಲ್ ಕಂಪ್ನಿ ಜ್ಯೂಸ್ ಹೇಗೆ ಮಾಡ್ತಾರೆ, ಅದರಲ್ಲಿ IQC ಹೆಂಗೆ ಬಂದು ಇನ್ವಾಲ್ವ್ ಆಗುತ್ತೆ ಅಂತ. ಸೊ ಅದೇ ಅನಾಲಜಿಯಲ್ಲಿ ಇವಾಗ IPQC ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಆ್ಯಪಲ್ನ ಬಂದು ಜ್ಯೂಸ್ ಮಾಡೋಕ್ಕಿಂತ ಮುಂಚೆನೇ, ಕಿಚನ್ಗೆ ಹೋಗೋಕ್ಕಿಂತ ಮುಂಚೆನೇ ಬಂದು ಒಂದು ಟೀಮ್ ಚೆಕ್ ಮಾಡುತ್ತೆ ಒಂದು ಪೋರ್ಷನ್ ಆಫ್ ದ ಆ್ಯಪಲ್ನ, ಒಂದು ಸ್ಯಾಂಪಲ್ ಸೈಜ್ ಆಫ್ ದ ಆ್ಯಪಲ್ನ. ಸೊ ಒಂದು ಸ್ಯಾಂಪಲ್ ಆ ಒಂದು ಲಾಟಲ್ಲಿ, ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದು ಸ್ಯಾಂಪಲ್ ಆಫ್ ದಿ ಆ್ಯಪಲ್ನ ಚೆಕ್ ಮಾಡಿ ಅದು ಓಕೆನಾ ನಾಟ್ ಓಕೆನಾ ಅಂತ ಹೇಳಿ ಅದನ್ನು ಕನ್ಸಿಡರ್ ಮಾಡ್ಬೋದಾ ಮಾಡಬಾರ್ದು ಅಂತ ಹೇಳಿ IQC ಬಂದು ಡಿಸೈಡ್ ಮಾಡುತ್ತೆ. ಸೊ ಈಗ IPQC ಹೆಂಗೆ ಬರುತ್ತೆ ಅಂದರೆ, ಸೇಮ್ ಅದೇ ಆ್ಯಪಲ್ನ IQC ಚೆಕ್ ಮಾಡಿದ್ಮೇಲೆ ಕಿಚನ್ಗೆ ಕಳಿಸ್ತಾರೆ. ಕಿಚನ್ಗೆ ಆ್ಯಪಲ್ ಕಳಿಸ್ಬೇಕಾದ್ರೆ, ಕಿಚನಲ್ಲಿ ಜ್ಯೂಸ್ ಮಾಡಬೇಕಾದ್ರೆ ಅಲ್ಲಿ ಬರುವಂಥ ಪ್ರಾಬ್ಲಮ್, ಲೆಟ್ಸೆ ಅಲ್ಲಿ ಒಂದು ಪೋರ್ಷನ್ ಆಫ್ ದಿ ಆ್ಯಪಲ್ನ ಅಲ್ಲಿ ಒಂದು ಪೋರ್ಷನ್ ಆಫ್ ದ ಆ್ಯಪಲ್ನ ಮಾತ್ರ ಚೆಕ್ ಮಾಡಿರ್ತಾರೆ. ಸೊ ಅದಾದಮೇಲೆ ಕಿಚನ್ಗೆ ಮೂವ್ ಮಾಡಿರ್ತಾರೆ. ಕಿಚನಲ್ಲಿ ಬಂದು ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಏನಾದರೂ ಆ್ಯಪಲ್ ಪ್ರಾಬ್ಲಮ್ ಬಂತು ಅಂದರೆ ಆವಾಗ IPQC ಟೀಮ್ ಬಂದು ಅಲ್ಲಿ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ಹಿಂಗೆ ಅಂದರೆ ಸೇಮ್ ಅಲ್ಲೂ ವಿಷುವಲ್ ಇನ್ಸ್ಪೆಕ್ಷನ್ ಇರುತ್ತೆ, ಡೈಮೆನ್ಷನಲ್ ಇನ್ಸ್ಪೆಕ್ಷನ್ ಇರುತ್ತೆ, ಆಮೇಲೆ ಟೆಸ್ಟಿಂಗ್ ಇನ್ಸ್ಪೆಕ್ಷನ್ನು ಇರುತ್ತೆ. ಸೊ ಈ IPQC ಅವ್ರದ್ದು ಮೇಯ್ನ್ ಏಮ್ ಏನಂದರೆ, ಸೊ ಇನ್ ಪ್ರೋಸೆಸ್, ಅದೇ ಹೇಳ್ದಾಗೆ ಇನ್ ಪ್ರೋಸೆಸ್ ಮೀನ್ಸ್ ಕಿಚನಲ್ಲಿ ಅದೇ ಅನಾಲಜಿನ ನೋಡಿದರೆ, ಕಿಚನಲ್ಲಿ ಜ್ಯೂಸ್ ಮಾಡಬೇಕಾದ್ರೆ ಸಮ್ ಆ್ಯಪಲ್ ಏನಾದರೂ ಕೆಟ್ಟೋಗಿತ್ತಂದರೆ ಸೊ IPQC ಬಂದು ಏನು ಮಾಡ್ತಾರೆ ಅಂದರೆ, ಸೊ ಅದನ್ನು ಚೆಕ್ ಮಾಡಿ ಅದನ್ನು ಹೆಂಗೆ ಯೂಸ್ ಮಾಡ್ಬೋದಾ. ಸೊ ಒಂದು ಪೋರ್ಷನ್ ಆಫ್ ದ, ಇಲ್ಲ ಫಾರ್ ಎಕ್ಸಾಂಪಲ್ ಒಂದು ಆ್ಯಪಲಲ್ಲಿ ಎಲ್ಲೋ ಒಂದು ಸ್ವಲ್ಪ ಬಂದು ಕೊಳ್ತೋಗಿರುತ್ತೆ ಅಂದ್ಕೊಳ್ಳಿ, ಒಂದು ಸ್ವಲ್ಪ. ಸೊ IPQC ಬಂದು ಏನು ಮಾಡ್ತಾರೆ, ಅದನ್ನು ಆ ಕೊಳ್ತೋಗಿರೋ ಪೋರ್ಷನ್ ಮಾತ್ರ ತೆಗೆದುಬಿಟ್ಟು ರಿಮೈನಿಂಗ್ ಇರೋ ಆ್ಯಪಲ್ನ ಬಂದು ನಾವು ಜ್ಯೂಸ್ಗೆ ಯೂಸ್ ಮಾಡ್ಬೋದಾ ಅನ್ನೋದನ್ನು ಚೆಕ್ ಮಾಡ್ತಾರೆ. ಸೊ ಅದೇ ಅವರ ಮೈನು. ಮೀನ್ಸ್ ಪ್ರೋಸೆಸ್ಸಲ್ಲಿ ಆದಷ್ಟು ರಿಜೆಕ್ಷನ್ನ ಬಂದು ಅವ್ರು ಬಂದು ಅವಾಯ್ಡ್ ಮಾಡಬೇಕು. ಪ್ಲಸ್ ಆ ಪ್ರೋಸೆಸ್ಸಲ್ಲಿ ಆದಷ್ಟು ಆ್ಯಪಲ್ನ ಕನ್ಸ್ಯೂಮ್ ಮಾಡಬೇಕು ಜ್ಯೂಸ್ ಮಾಡೋದಕ್ಕೆ. ಸೊ ಇದೇ ಮೇಯ್ನ್ ಕೆಲಸ ಆಗಿರುತ್ತೆ, ಮೇಯ್ನ್ ವರ್ಕ್ ಆಗಿರುತ್ತೆ. ಸೊ ಇಫ್ ಇನ್ ಕೇಸ್ ಅದನ್ನು ಬಂದು ಯೂಸೇ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಬಂದು ಅದನ್ನು ರಿಜೆಕ್ಟ್ ಮಾಡೋದು ಬಿಟ್ಟು ಬೇರೆ ಯಾವುದೋ ಆಪ್ಷನ್ ಇರಲ್ಲ. ಸೊ ಇದೇ IPQC ಮಾಡೋವಂಥದ್ದು. ಸೊ ಇವಾಗ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಬೇಸಿಕ್ಕಾಗಿ, ಇದೊಂದು ತುಂಬ ಡೀಪಾಗಿರಲ್ಲ, ತುಂಬ ಡೀಪಾಗಿ ನಾನೇನು ಹೇಳ್ತಾ ಇಲ್ಲ, ಒಂದು ಬೇಸಿಕ್ ಐಡಿಯಾ ಅಷ್ಟೇ ಇದು. ಸೊ ಡೀಪಾಗಿ ಬಂದು ನೀವು ವರ್ಕಿಂಗ್ ಇಂಡಸ್ಟ್ರಿಯಲ್ಲಿ ಹೋದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಹೋದರೆ ಡೀಪಾಗಿರುತ್ತೆ. ಸೊ ಅಷ್ಟೊಂದು ಡೀಪಾಗಿ ಹೋದರೆ ನಿಮಗೆ ಅರ್ಥ ಆಗಲ್ಲ ಸ್ವಲ್ಪ. ಸೊ ಅದಕ್ಕೆ ಒಂದು ಸಿಂಪಲ್ ಅನಾಲಜಿ ಮೂಲಕ ಹೇಳ್ತಾ ಇದ್ದೀನಿ. ಸೊ ಇದೇ IPQC ಮಾಡುವಂಥ ಮೇಯ್ನ್ ಅವರ ಒಂದು ವಿಷಯನೇ ಇದಾಗಿರುತ್ತೆ ಕಂಪನಿಯಲ್ಲಿ. ಸೊ ಇದು ಬಿಟ್ಟು IPQC ಏನು ಮಾಡ್ತಾರೆ ಅಂದರೆ, ಸೊ ಆ ಒಂದು ಪ್ರೋಸೆಸ್ ಇರುತ್ತಲ್ಲ, ಜ್ಯೂಸ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಅಲ್ಲಿ ಬರುವಂಥ ರಿಜೆಕ್ಷನ್ನು ಅವರೇ ಡಿಸೈಡ್ ಮಾಡೋದು. ಅಲ್ಲಿ ಬರುವಂಥ ಇದು ಆ್ಯಪಲ್ನ ಹೇಗೆ ಎಲ್ಲ, ಅಂದರೆ ರಿಜೆಕ್ಟ್ ಆಗಿರೋಂಥ ಆ್ಯಪಲ್ನ ಮತ್ತೆ ಯೂಸ್ ಮಾಡ್ಬೋದಾ ಅನ್ನೋದನ್ನು ಅವರೇ ಚೆಕ್ ಮಾಡ್ತಾರೆ. ಸೊ ಅಲ್ಟಿಮೇಟ್ಲಿ ಏನಾಗಿರುತ್ತೆ ಅಂದರೆ, ಆದಷ್ಟು ಆ್ಯಪಲ್ನ ರಿಜೆಕ್ಟ್ ಕಡಿಮೆ ಮಾಡಿ ಜ್ಯೂಸ್ನ ಇನ್ಕ್ರೀಸ್ ಮಾಡಬೇಕು. ಸೊ ಅದನ್ನು ಜ್ಯೂಸ್ ಮಾಡಲಿಕ್ಕೆ ಯೂಸ್ ಮಾಡಬೇಕು ಅನ್ನೋದೇ ಅವರ ಒಂದು ಏಮ್ ಇರುತ್ತೆ. ಸೊ ಅದು ಬಿಟ್ಟು ನೆಕ್ಸ್ಟು ಇನ್ನೇನೇನು ಮಾಡ್ತಾರೆ ಅಂದರೆ, ಅದು ಇಂಡಸ್ಟ್ರಿ ಲೆವೆಲಲ್ಲಿ ತುಂಬ ಇರುತ್ತೆ. ನಾನೊಂದು ಸಿಂಪಲ್ ಅನಾಲಜಿ ಮೂಲಕ ಹೇಳ್ತಾ ಇರೋದ್ರಿಂದ ಅಷ್ಟೊಂದು ಬೇಕಾಗಿಲ್ಲ, ನೀವು ಇಂಡಸ್ಟ್ರಿಗೆ ಹೋದಾಗ ಗೊತ್ತಾಗುತ್ತೆ ಇದು. ಸೊ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕ್ವಾಲಿಟಿ ಡಿಪಾರ್ಟ್ಮೆಂಟ್ನ ಅದ್ರ ಬಗ್ಗೆ ಮಾತಾಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಯೂಸ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಗೈಸ್.